ಅದು ಸ್ಟ್ರೀಟ್ ಸ್ಟೈಲ್ ಪಾವ್ ಭಾಜಿ ತಿನ್ನಂಗಾಗಿದೆ, ಮಾಡನ್ವಾ? ಓಕೆ, ನೀನು ಪಾವ್ನ ಆರ್ಡ್ರ್ ಮಾಡು, ನಾನು ಅಷ್ಟೊಳಗೆ ಮಾಡ್ತೀನಿ. ಓಕೆ. ಈಗ ನೋಡು, ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡು ಕುಕ್ಕರಲ್ಲಿ ಹಾಕ್ಕೋಬೇಕು. ವೆಜಿಟೇಬಲ್ಸ್ ನೇಮೇನು? ಕಾಲಿಫ್ಲವರ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಆಲೂಗಡ್ಡೆ ಮತ್ತು ಮಟರ್. ಇದಿಷ್ಟು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಬೇಕು. ಆ್ಯಂಡ್ ಪಾವ್ ಬಜ್ಜಿ ಮಸಾಲ ಹಾಕಬೇಕು. ಆ್ಯಂಡ್ ಟರ್ಮರಿಕ್, ಸ್ವಲ್ಪ ಗರಂ ಮಸಾಲ. ಸ್ವಲ್ಪ ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್ ಇದಿಷ್ಟು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ಇದು ಒಂದು 4 to 5 ವಿಷಿಲ್ ಆಗಬೇಕು, ಆಯಿತಾ? ಅಷ್ಟರೊಳಗಡೆ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಮಾಡೋಣವ. ಬೆಳ್ಳುಳ್ಳಿ, ಈರುಳ್ಳಿ ಆ್ಯಂಡ್ ಶುಂಠಿ ಇದಿಷ್ಟು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಆ್ಯಂಡ್ ಟೊಮೆಟೊ ಪ್ಯೂರಿ ಕೂಡ ಮಾಡ್ಕೋಬೇಕು. 1-2 ಟೊಮೆಟೊ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು, ಆಯಿತಾ? ಇದು ರೆಡಿ ಮಾಡಿ ಇಟ್ಕೊಂಡಾದಮೇಲೆ ಈಗ ಇದನ್ನು ಕುಕ್ಕರ್ ವಿಷಿಲ್ ಆಗಿದೆ, ಇದನ್ನು ಸ್ಮ್ಯಾಶ್ ಮಾಡಬೇಕು. ಅದು ಎಕ್ಸಾಮ್ ಟೈಮಲ್ಲಿ ಟೀಚರ್ಸ್ ನಮ್ಮ ತಲೆನ ಸ್ಮ್ಯಾಶ್ ಮಾಡ್ತಾರಲ್ಲ, ಆ ಥರನಾ? ಅದೇ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಫುಲ್. ಇದು ಬೇಸ್ ರೆಡಿ ಮಾಡ್ಕೊತಾ ಇರೋದು, ಆಯಿತಾ? ಈ ಬೇಸ್ ರೆಡಿ ಆದಮೇಲೆ ಒಂದು ಬಾಣಲಿ ಇಡಬೇಕು. ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪ, 1 ಸ್ಪೂನ್ ಎಣ್ಣೆ. ಈ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, 1-2 ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಎಣ್ಣೆ ಬಿಡಬೇಕು, ಆ ರೀತಿ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಬೇಸಿಕಲಿ ಈರುಳ್ಳಿ ತಡ್ಕ ತಾನೆ? ಹಾಂ, ಈರುಳ್ಳಿ ತಡ್ಕ, ಆಯಿತಾ? ಈಗ ನೋಡು, ಎಣ್ಣೆ ಬಿಡ್ತಿದೆ. ಇದು ಬಿಟ್ಟಿದ್ದಾದಮೇಲೆ ಆಗಲೇ ನಾವು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೋಬೇಕು. ಓಕೆ. ಇದು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು. ಆಮೇಲೆ ಈಗ ಟೊಮೆಟೊ ಪ್ಯೂರಿ ಹಾಕ್ಕೋಬೇಕು. ನೋಡೋಕ್ಕೆ ಸ್ವಲ್ಪ ಈಸಿ ಅನಿಸ್ತಿಲ್ವಾ? ತುಂಬ ಈಸಿ, ತಿನ್ನೋಕ್ಕೆ ಸಖತ್ತಾಗಿರುತ್ತೆ, ಸಖತ್ ಟೇಸ್ಟಿ ಇರುತ್ತೆ. ಟೊಮೆಟೊ ಪ್ಯೂರಿ ಹಾಕ್ಕೋಬೇಕು. ಈಗ ಹಾಕ್ಕೊಂಡಿದ್ಮೇಲೆ ಸ್ವಲ್ಪ ಪಾವ್ ಬಜ್ಜಿ ಮಸಾಲ, ಗರಂ ಮಸಾಲ, ಆಮೇಲೆ ಉಪ್ಪು, ಸ್ವಲ್ಪ ಸಕ್ಕರೆ ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೋಬೇಕು. ಆ್ಯಕ್ಚುಲಿ ಇದು ವಿಡಿಯೋ ಮಾಡೋವಾಗ ಅದೊಂದು ಸ್ವಲ್ಪ ಸ್ಕಿಪ್ ಆಗಿದೆ ವಿಡಿಯೋ ಮಾಡೋವಾಗ, ಆಯಿತಾ? ಈಗ ಆಯಿಲೆಲ್ಲ ಬಿಟ್ಕೊಂಡಾದಮೇಲೆ ಸ್ವಲ್ಪ ಲೆಮನ್ ಹಿಂಡ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಆಹಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಚೆನ್ನಾಗಿ ಕಾಣಿಸ್ತಿದೆಯಲ್ಲ? ತಿನ್ನುವಂತೆ ಇರು. ಈಗ ಬೇಸ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡಬೇಕು. ಇಷ್ಟೇನಾ? ಇಷ್ಟೇ, ರೆಡಿ ಆಯ್ತು. ಈಗ ಆಮೇಲೆ ಲಾಸ್ಟ್ ಇದನ್ನು ಬೆಣ್ಣೆ ಹಾಕಬೇಕು. ಸ್ವಲ್ಪ ಬೆಣ್ಣೆ ಆರ್ ತುಪ್ಪ ಏನಾದರೂ ಹಾಕ್ಕೊಂಡು ಫುಲ್ ಕಲಿಸ್ಬೇಕು. ಸ್ಮೆಲ್ ಚೆನ್ನಾಗಿ ಬರ್ತಿದೆಯಾ? ಸಖತ್ತಾಗಿ ಬರ್ತಿದೆ. ಹಾಂ, ಈಗ ನೆಕ್ಸ್ಟು ಪಾವ್ ನೀನು ರೆಡಿ ಮಾಡು. ಪಾವ್ನ ಸ್ವಲ್ಪ ತುಪ್ಪ ಹಾಕಿ ತವೆ ಮೇಲೆ ಸ್ವಲ್ಪ ರೋಸ್ಟ್ ಮಾಡಬೇಕು. ಗೀ ರೋಸ್ಟ್ ಮಾಡಬೇಕು. ಬೇಸಿಕಲಿ ಗೀ ರೋಸ್ಟ್ ಮಾಡಿದ್ದಾದಮೇಲೆ ಈಗ ಪಾವ್ ಬಜ್ಜಿ ರೆಡಿ ಆಗುತ್ತೆ. ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಓಕೆ. ಪಾವ್ ರೆಡಿ ಆಯಿತು. ಆಯ್ತಾ? ಇಷ್ಟು ಬೇಗ ಮುಗೀತು. ಇದೇ ರೀತಿ ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನು ಸಖತ್ತಾಗಿದೆ ಪಾವ್ ಭಾಜಿ ಟೇಸ್ಟ್. ಇಂಥ ಪಾವ್ ಭಾಜಿ ನಾನು ಎಲ್ಲೂ ತಿಂದಿಲ್ಲ, ನಿಜವಾಗ್ಲೂ ಸ್ಟ್ರೀಟ್ ಸ್ಟೈಲ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.